ವಿರುದ್ಧ ಬಿಜೆಪಿ ಪ್ರೊಟೆಸ್ಟ್. ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರ ಖಂಡಿಸಿ ನಡೆಯುತ್ತಿರುವ ಪ್ರತಿಭಟನೆ. ಮಂಡ್ಯದ ಸಂಜಯ್ ವೃತ್ತದಲ್ಲಿ ನಡೆಯುತ್ತಿರುವ ಪ್ರತಿಭಟನೆ. ವಾಲ್ಮೀಕಿ ಫೋಟೋ ಹಿಡಿದು ಕುಳಿತ ಬಿಜೆಪಿ ಕಾರ್ಯಕರ್ತರು ಹಾಗೂ ಖಾಲಿ ಸೂಟ್ಕೇಸ್ ಹಿಡಿದು ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ವ್ಯಂಗ್ಯ. ದಲಿತರ 187 ಕೋಟಿ ಹಣವನ್ನು ಕಾಂಗ್ರೆಸ್ ನುಂಗಿದೆ ಎಂದು ಆರೋಪಿಸಿ ಪ್ರತಿಭಟನೆ. ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ. ರಾಜ್ಯಾದ್ಯಂತ ಜಿಲ್ಲಾ ಕಚೇರಿಗಳಿಗೆ ಮುತ್ತಿಗೆ ಹಾಕುವಂಥ ಒಂದು ಕಾರ್ಯಕ್ರಮನ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಬಂಗಾರು ಹನುಮಂತ ಅವರು ಕರೆ ಕೊಟ್ಟಿದ್ದರು. ಆ ಕರೆಗೆ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಇಂದ್ರೇಶ್ ಅವರು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಏನು ಒಂದು ಸಂಜಯ್ ಸರ್ಕಲಿಂದ DC ಕಚೇರಿಯವರಿಗೆ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಮತ್ತು ಏನು ಈ ಕಾಂಗ್ರೆಸ್ ಸರ್ಕಾರ ಹೇಳ್ಕೊಂಡಿದೆ, ನಾನು ದಲಿತರ ಪರ ಅಂತ ಹೇಳ್ಕೊಂಡಿದೆ. ಅದು ದಲಿತರ ಪರ ಹೆಂಗಾಗಿದೆ ಅಂದರೆ ಆಗೊಂದು 11,000 ಕೋಟಿ ಚಿಲ್ಲರೆನ ತಗೊಂಡು 1 ವರ್ಷ ಅಧಿಕಾರ ನಡೆಸಿದೆ. ಈಗ ಅವ್ರಿಗೆ ರಾಜಕೀಯವಾಗಿ ಮತ್ತು ಅವ್ರಿಗೆ ಒಂದು ಕೇಂದ್ರಕ್ಕೆ ಏನೋ ಅವರ ಒಂದು ಹೈಕಮಿಟಿಗೆ ಉತ್ಕಳಿಸೋಕ್ಕೋಸ್ಕರ ನಮ್ಮ ಒಂದು 183 ಕೋಟಿಯನ್ನು ಮತ್ತು ಕೇಂದ್ರದಿಂದ ಬಂದಂಥ 83 ಕೋಟಿ ಹೆಚ್ಚುವರಿ ಹಣವನ್ನು ಇವತ್ತು ಹಗಲು ದರೋಡೆ ಮಾಡೋ ಮುಖಾಂತರ ಈ ಸರ್ಕಾರನ ಬರೀ ನಮ್ಮ ದಲಿತರಿಂದನೇ ಕಿತ್ಕೊಂಡು ಸರ್ಕಾರ ನಡೆಸ್ತದೆ ಹೊರತು ಅವರು ವೈಯಕ್ತಿಕವಾಗಿ ಅವರ ಒಂದು ಇದರಲ್ಲಿ ಯಾವುದೇ ಕಾರಣಕ್ಕೂ ನಡೆಸ್ತಾ ಇಲ್ಲ. ಈ ಒಂದು ಮುಖಾಂತರ ನೆಕ್ಸ್ಟ್ ಮುಂದಿನ ಮುಖ್ಯಮಂತ್ರಿ ಏನು ಸಿದ್ದರಾಮಯ್ಯ ಇದ್ದಾರೋ ಅವರು ರಾಜೀನಾಮೆ ಕೊಡೋವರೆಗೂ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದರೆ ಅಲ್ಲಿಯವರೆಗೂ ಸಮೇತ ನಮ್ಮ ST ಮೋರ್ಚಾದ ಕಡೆಯಿಂದ ಹೋರಾಟ ನಡೆಸ್ತಾನೆ ಇರ್ತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿ ನಮ್ಮ ಜಿಲ್ಲೆನಲ್ಲಿ ಆಗಿರ್ಬೋದು, ರಾಜ್ಯದಲ್ಲಿ ಆಗಿರ್ಬೋದು ST ಮೋರ್ಚಾದ ಕಡೆಯಿಂದ ಅವರು ರಾಜೀನಾಮೆ ಕೊಡೋವರೆಗೂ ಹೋರಾಟವನ್ನು ಹಿಂಗೆ ಮುಂದುವರಿಸ್ತಾರೆ. ನಿಮ್ಮ ಹೆಸರು ಮಹೇಶ್ ನಾಯ್ಕ, ST ಮೋರ್ಚಾ ರಾಜ್ಯ ಕಾರ್ಯಕಾರಿಣಿ ಸದಸ್ಯ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.